ಪ್ರಿಯ ಮಾಡಿರುವ ಕಥೆಗಳಿಗೆ ಸ್ವಾಗತ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ. ಹೋಗಿ ಬರಾಗ ಪಾಸ್ಬುಕ್ ಅದು ತಗೊಂಡು ಅವ್ರು ನಿಮ್ಮ ಸೊಸಿ ಕಳ್ಸಂತ ಹೇಳಾರ. ಅಲ್ಲ ಅತ್ತೀರ ನನ್ನ ಎದಕ್ಕೆ ಕಳ್ಸಂತಾರ ಅವ್ರು? ಅದು ಅಲ್ಲದೆ ರೊಕ್ಕ ಬಂದಿಲ್ಲ ಅಂದ್ರೆ ನಾನಾರ ಏನ್ ಮಾಡ್ಲಿ ಅತ್ತೀರ? ನೀವು ಯಾಕೆ ಹಿಂಗೆ ಕಿರಿಕಿರಿ ಮಾಡಕತ್ತೀರಿ? ಹಾಳಾದ ನಂಗೆ ಸಾಕಾಗೈತಪ್ಪ ಎಪ್ಪಾತಾಗ. ಹಾಳಾಗೋಗ್ಲಿ ನಾನು ರೊಕ್ಕ ಬರ್ಲಾರ್ದು ನಿಂಗೆ ಖುಷಿ ಆಗೈತಿ. ಪಾಪ ನನ್ನ ಮಗನ ಅಂತೇಳಿ ಭಾಳ ರೊಕ್ಕಿಲ್ಲ, ಕಿವಿಗಾಕ ಮಸೀನ್ ಗಿಸಿನ ರೊಕ್ಕ ನನ್ನ ಕಡೆದು ಕೊಟ್ಟು ತರಿಸಿದ್ರಾತಂದ್ರೆ ಅದನ್ನು ಹಾರ್ಗೆಡಿಸಿಟ್ಟಿ ನಾನು ಅಂತೇಳಿ ಅಂತ ಚಂದ ರೊಕ್ಕ ಇಟ್ಕೊಂಡಿದ್ದೆ. ನಾ ಬಂದಿದ್ದು ಆ ಟ್ರಿಪ್ ಹೋಗೋಣ ಅಂತೇಳಿ ಆ ರೊಕ್ಕ ತಗೊಂಡು ಬಳಕೆ ಮಾಡಿ ಟ್ರಿಪ್ಗೆ ಹೋಗಿ ರೊಕ್ಕ ಹಾಳು ಮಾಡಿದ್ರಿ ನಂದು. ದೇವ್ರೆ, ಅಲ್ಲ ನಾ ಬ್ಯಾಡ ಅಂತ ಬಡ್ಕೊಂಡೆ. ನೀವಲ್ಲ ನನ್ನ ಕಡೆ ರೊಕ್ಕ ಐತಿ, ನಾ ಕರ್ಕೊಂಡು ಹೋಗ್ತೀನಿ, ನಿಂದಿನಂತ 15,000 ರೂಪಾಯಿ ಬರ್ತೈತಿ ಅಂತೇಳಿ ರೊಕ್ಕ ಹಾಳು ಮಾಡಿ ಕರ್ಕೊಂಡು ಹೋಗಿದ್ದೆ. ಅಲ್ಲ ಎಷ್ಟಿರ್ಬೇಕತ್ತೀರ? ಅವಾಗ ನೋಡಿದ್ರೆ ಹಂಗಂದ್ರೆ ಈಗ ನೀವ ಹಿಂಗಂತೀರಿ. ಅದಕ್ಕೆ ನಾನು ನಿಮ್ಮ ರೊಕ್ಕ ಬೇಡ ಅಂದೆ ಅವತ್ತು. ಹಂಗೆ ರೊಕ್ಕನ ಬರೋದು ಬೇಡ? ಹೌದವ ಅಂತಿ ಬಿಡು. ಈಗ ನನ್ನ ರೊಕ್ಕನ ಬರಬಾರ್ದು ಅಂತೇಳಿ ಅದಕ್ಕೆ ಅಂದ್ರೆ ಅವರು ನಿನ್ನ ಸೊಸಿ ಬೇಡ ಅಂತ ಹೇಳ್ರಿ. ನಿಮ್ಮ ಸೊಸಿ ಎಲ್ಲ ಹೇಳಿದ್ದು ಈಗ ನಾವು ಏನು ಮಾಡೋಕ್ಕಾಗಲ್ಲ ಅಂತೆಲ್ಲ ಮಾತಾಡಿದ್ರು ಅವ್ರು. ಕರೆ ಹೇಳ, ರೇಷನ್ ಕಾರ್ಡ್ ಏನಾರ ಬೇರೆ ಮಾಡಿ ಇಡ್ಸ್ಕೊಂಡಿಯೇನ? ಈ ಮನೆಗೆ ಹಿರೇ ಮನುಷ್ಯ ನಾನ ಅಂತ ತೋರಿಸ್ಕೊಂಡಿಯೇನ? ನಿಂಗೆ ಬರಾಕತ್ತೇನು ರೊಕ್ಕ? ಅವ್ವ ಹಣೆ ಬಾರ್ ಗಣೆ ಚೌತಿ ಬಂದಾಗೈತೆ ಐತಿ ರೊಕ್ಕ ಅಂತ. ನಿನಗೆ ಬಂತ ರೊಕ್ಕ? ಅಯ್ಯೋ 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 ಅಯ್ಯೋ, ನೋಡು ನಂಗೆ ಗೊತ್ತಿತ್ತು ಇಂಥದ್ದು ಏನೋ ಒಂದು ಮಾಡಿರ್ತೀನಿ ನೀನು ಅಂತೇಳಿ. ನಿನಗೆ ಯಾಕೆ ಬಂತು ರೊಕ್ಕ? ನನಗೆ ಬರ್ತಿತ್ತಲ್ಲ ಸರ್ತಿಕ್ಕು. ನಿನಗೆ ಬಂದತಿ ರೊಕ್ಕ ಅಂದ್ರೆ ನೀ ಹಂಗಾರೆ ಹಿರೇ ಮನುಷ್ಯಳ ಅಂತ ತೋರಿಸ್ಕೊಂಡು ರೇಷನ್ ಕಾರ್ಡ್ ನಾನು ಬಿಟ್ಟು ಒಗಾಸಿ ನೀ ಬೇರೆ ಮಾಡಿಸ್ಕೊಂಡು ನಿನ್ನ ಗಂಡ ನಿನ್ನ ಮಗ ನಿನ್ನ ಮಕ್ಕಳದ ಅಂತೇಳಿ ನಂಗೆ ಗೊತ್ತಾಗಿ ಹೋತು. ಒಟ್ಟು ನನಗೆ ಬರಬಾರ್ದು 2,000 ರೂಪಾಯಿ ಅಂತೇಳಿ ನೀ ಇದು ಮಾಡಿಯಲ್ಲ. ನಾ ಯಾರಿಗೆ ಕೊಡ್ತಿದ್ನಿ? ಬುಬ್ಣಿ ಯಾರಿಗೆ ಕೊಡ್ತಿದ್ನಿ? ಎಲ್ಲ ರೊಕ್ಕ ನಿನ್ನ ಹೆಣಕ್ಕೆ ಸುರಿತಿದ್ನಲ್ಲ. ನಮ್ಮ ಕುಟುಂಬಕ್ಕೆ ಹಾಕ್ತಿದ್ದಿಲ್ಲ. ನಾನೇ ನನ್ನ ಮಗಳಿಗೆ ಕೊಡ್ತಿದ್ನಿ. ಯಾರಿಗೆ ಕೊಡ್ತಿದ್ನಿ ರೊಕ್ಕನ? ಅಬ್ಬಾ ಅಬ್ಬಾ ಅಬ್ಬಾ, ಏನು ನಾಟಕ ಮಾಡಿಬಿಟ್ಟಿ ನೀನು ಅಂತ ನಾನು. ಏನದ ಅತ್ತಿ ಸೊಸಿ ಬಾಗಲ್ದಾಗ ನಿಂತ ನೋಡಿದ್ ಮಂದಿ ನಗಂಗ ಏನಂತೀಯಲ್ಲ? ಅತ್ತಿ ಸೊಸಿ ಬಾಗಲ ನಿಂತ ಯಾಕೆ ಬಾಯ್ ಮಾಡಕತ್ತೀರಿ? ನಾನಲ್ಲಪ್ಪ ಬಾಯ್ ಮಾಡಕತ್ತಿರೋದು, ನೀನು ಹೇಳ್ತಿ. 2,000 ರೂಪಾಯಿ ನೋಡ್ಲಾ ನನಗೆ ಬರಲಿಲ್ಲ, ಈಕಿಗೆ ಬಂದತ್ತಂತ. ನಂಗೆ ಸಿಟ್ಟು ಬರೋದಿಲ್ಲ. ಯಾಕೆ ಈ ಮನೆ ಹಿರೇ ಮನುಷ್ಯ ಹೇಳಲ್ಲ ನಾ ಯಾರಿಗೆ ಕೊಡ್ತಿದ್ದೆ? ನನ್ನ ಮಗಳಿಗೆ ಕಳುವಲೆ ಕೊಡ್ತಿದ್ನಿ ನನ್ನ ರೊಕ್ಕನ. ಏನೇ ಇದ್ರು ಇಲ್ಲೇ ಖರ್ಚು ಮಾಡ್ತಿದ್ನೇ ಇಲ್ಲ. ಆ 2,000 ರೂಪಾಯಿ ತನಗೆ ಬರೋಂಗೆ ಮಾಡಿಸ್ಕೊಂಡಾಳ. ನಂಗೆ ಸಿಟ್ಟು ಬರೋದಿಲ್ಲ. ಬ್ಯಾಂಕಿಗೆ ಹೋಗಿ ಕೇಳಿದ್ರೆ ನಿಮ್ಮ ಸೊಸಿ ಎಲ್ಲ ಹೇಳ್ಯಾರ್ರಿ, ಅವರು ನಿಮಗೆ ಕೊಡಬೇಡ ಅಂದಾರ, ತಮಗೆ ಬರೋಂಗೆ ಮಾಡ್ಕೊಂಡಾರ ಅಂತ ಹೇಳಿ ಕಳಿಸಿದ್ರು ಅವ್ರು. ಹೌದನ ಶಾಂತ? ನನಗೆ ಬರ್ತಾ ಇರೋ ಸಿಟ್ಟಿಗೆ ನಾನು ಎಲ್ಲರೂ ಹೋಗಿ ತಲೆನ ಮಾಡ್ಕೊಳ್ಳೋದು ಈಗ ಅಷ್ಟೇ. ಅಲ್ಲ ಏನ್ರಿ ಅವ್ರು ಮಾತಾಡ್ತಾರಂತ ನೀವು ಹಂಗ ಮಾತಾಡ್ತೀರಿ? ರೊಕ್ಕ ಬಂದಾಗೈತಿ ಅಂತ ಹೇಳಿದ್ದ ಅವ್ರು ನೋಡಿದ್ರೆ ನನಗೆ ಬಂತನ ಅಂತ ಕೇಳ್ತಾ ಇದಾರ. ರೊಕ್ಕ ಬಂದಾಗೈತಿ, ಈಗ ಮತ್ತೆ ಹೊಸದಾಗಿ ಅರ್ಜಿ ಹಾಕಿದ್ರೆ ರೊಕ್ಕ ಬರ್ತದಂತೆ. ಅದನ್ನೆಲ್ಲ ಮಾಡಿಲ್ಲ. ರೊಕ್ಕ ಬಂದಾಗೈತಿ. ಈ ಸಿಎಂ ಬದಲಿ ಆಗ್ಲಿಲ್ಲನ? ಸಿದ್ದರಾಮಯ್ಯ ಇದ್ದರು ಹೋಗಿ ಮತ್ತೆ DKC ಆಗ್ಲಿಲ್ಲನ? ಮತ್ತೆ ಹಂಗಾದ್ಮೇಲೆ ಬಂದ ಮಾಡ್ಯಾರದನ. ಏನಂತ ಹಾಕಿದ ಅತ್ತ ತಿರುಗಿ ನನಗೆ ಕಿವಿ ಕೇಳಬಾರ್ದಂತ ಏನ ಗುಸುಗುಸು ಅಂತಾಳಲ್ಲ. ಯೋ ಶಾಂತ ಹೇಳ್ತಾ ಇದಾಳ ರೊಕ್ಕ ಬಂದಾಗೈತಂತ. ಬಿಡವ, ಏನ್ ಹೇಳದ್ ನಿನಗ ಅಂತೀನಿ ನಾನು ಅತ್ತಾಗ. ಬಿಟ್ಟು ಬಿಡ, ಓಲತ್ತಾಗ ಬಂದಾಗೈತಿ. ಹೌದು ಬಿಡು, ಮಗ ಆಗಬೇಕು ನೀನೆ. ಶಾಂತಾಗ ಬಂದತ್ತಿಲ್ಲ, ಬಿಟ್ಟು ಬಿಡು. ಒಟ್ಟು ಅಕ್ಕಿಗೆ ಬಂದಿದ್ದು ನೀನು ಖುಷಿ ಆತಂಗಾರ. ಒಂದು ಮಾತು, ನಮ್ಮ ಅವ್ಗೆ ಯಾಕೆ ಹಿಂಗೆ ಮಾಡಿದಿ? ಆಕೆ ಯಾರಿಗೆ ಕೊಡ್ತಿದ್ಲು? ನಮ್ಗ ಕೊಡ್ತಿದ್ಲಿಲ್ಲ. ನಮ್ಮ ಅವ್ಗೆ ಹಿಂಗೆ ಯಾಕೆ ಮಾಡಿದಿ ಅಂತ ನಿನ್ನ ಬಾಯಾಗ ಬರುವಲ್ತಲ್ಲ ಕೇಳೋದು. ಆಕಿನ ಕೇಳಾಕ ನಿನಗೆ ದಮ್ಮಿಲ್ಲ. ನಿನ್ನ ಮಕ್ಕಳಾಗ ನಿನಗೆ ಹಾಲು ಕಟ್ಟ ಬಾಡೆ ಹಿಂತಿ ಸೆರ್ಗಿಡ್ಕೊಂಡು ಅಡ್ಡಾಡವನ. ಆನಿ ಹೊಟ್ಯಾಗಲ್ಲ ಬಿದ್ದಂಗೆ ನನ್ನ ಹೊಟ್ಯಾಗ ಎಂಥದ್ದು ಹುಟ್ಟಿದೆ ಬಾಡ್ಯಾ ನೀನು? ಅಲ್ಲ ನಿನಗೆ ತಾಯಿ ಇಷ್ಟು ಹೇಳಕತ್ತೇನಿ, ನಿನಗೇನು ಅನಿಸ್ವಲ್ತಲ್ಲ ನಿನಗೆ? ದೇವ್ರೇ, ಅದು ಹಂಗಲ್ಲ. ಬೇಡ ಇನ್ನೇನು ಮಾತಾಡ್ಬೇಡ ನನ್ನ ಜೋಡಿ. ಕೇಳವ ಇಲ್ಲೇ. ರೊಕ್ಕ ಬಂದಾಗೈತಿ ಯಾರಿಗೂ ಬಂದಿಲ್ಲ. ಶಾಂತಾಗೂ ಬಂದಿಲ್ಲ. ನೀನ್ ಕಿವಿ ಕೇಳವಲ್ತಲ್ಲ. ಏನಾರ ಮಾತಾಡಿದ್ರೆ ಇನ್ನೇನಾರ ಮಾತಾಡಕತ್ತಿ. ಹಂಗ ಮಾಡ್ಬೇಡ, ತಲೆ ಕೆಟ್ಟ ಹೊಂಟಾವೋ. ಕರೇನ ಯಪ್ಪ ದೇವ್ರು ನನಗೆ ಯಪ್ಪ. ಅಲ್ಲ ಡಾಕ್ಟ್ರ್ ಇಷ್ಟ್ರಾಗ ಶುಗರ್ BP ಬಂದತ್ರಿ ಶಾಂತವಾರ ನಿಮ್ಗಂತ ಹೇಳೋದು ಗ್ಯಾರಂಟಿ. ಈ ತರ ತಲೆ ಹೊಡ್ಕೊಳಕ್ ನನ್ನ ಕೈಲಾಗಲ್ಲಪ್ಪ. ಗೌಡ್ರೆ ಇವತ್ತು ಬೆಳಿಗ್ಗೆ ಅಮ್ಮ ಬ್ಯಾಂಕಿಗೆ ಬಂದ್ಬಿಟ್ಟಾಳ. ಎಷ್ಟು ಹೇಳಿದ್ರು ಕೇಳಬೇಡಪ್ಪ. ಆ ಬ್ಯಾಂಕ್ನವ್ರ ತಲೆ ಕೆಟ್ಟ ಮೊಸರು ಗಡಿಗೆ ಆಗೋತು. ಅವ್ರೊಂದು ಮಾತಾಡಿದ್ರೆ ಈಕೆ ಒಂದು ಮಾತಾಡ್ತಾಳೆ, ಈಕೆ ಒಂದು ಮಾತಾಡಿದ್ರೆ ಅವ್ರೊಂದು ಮಾತಾಡ್ತಾರ. ಅಯ್ಯೋ ನೋಡ್ಬೇಕಿತ್ತು ನೀವು. ಛತ್ರಿ ಹೊರಗಿಟ್ಟು ಬಾರಮ್ಮ ಅಂತ ಅವ್ರಂತಾರ. 5 ರೂಪಾಯಿ ಪೆನ್ ಕಟ್ಟಿಟ್ಟಿರ್ತೀರಿ, ನಾ ಯಾಕೆ ಛತ್ರಿ ಹೊರಗಿಡ್ಲಿ? ಹೌದಾ? ನಂಗೆ 150 180 ನನ್ನ ಛತ್ರಿ ಏನಂತ ತಿಳ್ಕೊಂಡಿರಿ ಅಂತೇಳಿ ಒಂದೇ ಸಮನೆ ಅವ್ರ ತಲೆ ಕೆಟ್ಟ ಮೊಸರು ಗಡಿಗೆ ಆಗ್ಬೇಕು. ಆ ತರ ತಲೆ ಇಡ್ಸ್ಯಾರ ಅವ್ರಿಗೆ. ಈಗ ನೀ ಬಂದೇನ ಮೊಸರು ಕೊಡು, ಹಾಲು ಕೊಡು ಅಂತೇಳಿ ಅಲ್ಲ ಹಾಡಿಬಿಟ್ಟು 1 ಅರ್ಧ ಲೀಟರ್ ಮೊಸರು ತರಿಸ್ಕೊಳಕ್ ಆಗೋದಿಲ್ಲನ? ಅದು ಅಲ್ಲದೆ ಪ್ಯಾಟಿಗೆ ಹೋಗಿ ಶೆಟದಿರ್ತಿ. ಯಾವಾಗ ನೋಡಿದ್ರು ಪ್ಯಾಟ್ಯಾಗ ಬಿದ್ದಿರ್ತಿ. ಅಲ್ಲ ತಗೊಂಡ್ಬರ್ಬೇಕವ ಮೊಸರು. ರೊಕ್ಕ ಕೊಟ್ಟು ಇಲ್ಲೇ ಮೊಸರನ್ನ ಹಂಗ ಕೊಡುದಿಲ್ಲ ನಾವು. ಮೊಸರು ಬೇಕಂತಿಕ್ಕಿಗೆ ಶಾಂತವ ಹಂಗ ಕೊಡಾಕ ಹೋಗ್ಬೇಡ ನೀನು. ನನಗೆ ಯಾಕೆ ಬೇಕಾಗಿತ್ತು ನೋಡು. ಏನಾರ ಮಾತಾಡಿದ್ರೆ ಏನಾರ ಹೇಳ್ತಾರ. ಬ್ಯಾಂಕಿಗೆ ಬಂದಿದ್ಲಿ ಬಿಡಾಡಿನು. ಏನಾತ್ಲೇ ಅದೇನ ಮಾಡಿಸ್ಕೊಂತೇನೆ ಅಂತ ಹೋಗಿದ್ದೆಲ್ಲ, ಸರ್ವರ್ ಡೌನ್ ಐತಂತೇಳಿ ನಾಳೆ ಬರಕ್ಕೆ ಹೇಳಾರ. ಹೋಗ್ಬೇಕು ನಾಳೆ ಅಮಾಸಿ ನಾಳೆ. ಶಾಂತ, ನಾ 2 ಚರ್ಗಿ ಜಳಕ ಮಾಡ್ಕೊಂಡ್ ಬರ್ತೇನೆ ತಡಿ. ಹೌದೌದು,
ಈಕಿನೇ ಶಾಂತವನ 3 ಹೊತ್ತು ಜಗಳ ಮಾಡೋದು. ನಾ ಎಟ್ ಹೇಳಿದ್ರು ಕೇಳಂಗಿಲ್ಲ. ಈ ಕಿತ್ತಿತ್ತಾಗ ಭಾಳ ಜಗಳ ಕಲ್ತಾಳ ನೋಡ್ಲಾ. ಅಯ್ಯೋ ದೇವ್ರೇ. ಏನ್ರಿ ನಿಮ್ಮ ಕಾಲು ಬೀಳ್ತಾನಿ. ನನ್ನ ಕಡೆ ಯಾವ್ದಾರ ರೊಕ್ಕ ಐತಿ ನಾ ಕೊಡ್ತೇನಿ. ಮೊದ್ಲು ಆ ಕಿವಿಗೊಂದು ಮಷಿನ್ ತಂದಾಕ್ರಿ. ಸಾಕಾಗೈತಪ್ಪ ನನಗಂತೂ ಹೊತ್ತಾಗ ತಡ್ಕೊಳಕ್ ಆಗ್ವಲ್ತು. ಏನ್ ಇವ್ರು ಇದೇ ನಮ್ಮನಿ ಬೆಳಗ್ಗಿಂದ ಚಂತೇನ ರಾತ್ರಿ ಅನ್ನಂಗಲ್ಲ ಹಗಲೇನಂಗಲ್ಲ ಒಡ ಕುಟ್ಟಿ 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 ಇವ್ರ ಜೊತೆಗೆ ನನಗ BP ಶುಗರ್ ಸರ್ರ ಏರಾಕತೈತಿ, ತಲೆ ಹೊಡ್ತೇಳಾಕತೈತಿ. ನನಗ ಆಗೋದಿಲ್ಲಪ್ಪ ಹಿಂಗಾದ್ರೆ ಜೀವನ ಮಾಡಕ್ಕೆ ಇವ್ರ ಜೋಡಿ. ಆಗದೇ ಇಲ್ಲ ನನಗೆ ಇವ್ರ ಜೋಡಿ ಮಾತಾಡಕ್ಕೆ. ನಿಮ್ಮ ಕಾಲು ಬೀಳ್ತಾನಿ. ಮೊದಲು ಇವತ್ತು ಬಿಡದ್ ಬಿಟ್ಟು ಹೋಗಿ ತೊಗೊಂಬರ್ರಿ ಅಷ್ಟೇ. ಅದಕ್ಕೆ ನಾ ಏನ್ ಅನ್ಬಾರ್ದು ಅಂದೆ ಅಂತ ಇಷ್ಟು ಬಾಯಿ ಮಾಡಕತ್ತಿ ಶಾಂತವ ನೀನು. ಓಣಿ ಮಂದಿ ನಿಂತು ನೋಡುವಂಗ ಒಟ್ಟು ನನ್ನ ಮರ್ಯಾದೆ ಹೋಗ್ಬೇಕಲ್ಲ, ಅನ್ಬೇಕಲ್ಲ ಎಲ್ಲಾರು. ಅತ್ತಿ ಸೊಸಿ ನೋಡ ಇವ ಹೆಂಗ್ ಬಾಗಲ ಕುಂತ ಕಾದಾಡ್ತಾವು, ಇವ್ರ ಕಾದ ಮನಿ ಕಲ್ಲು ಹೊಡಿತನಂಗ ಅಂತೇಳಿ ಎಲ್ಲಾರು ತಲಗ ಒಂದೊಂದು ಮಾತಾಡ್ಬೇಕಲ್ಲ. ಒಟ್ಟು ನಾನು ಹರ್ಲಿ ಮಾಡ್ಬೇಕು ನೀ ಎಲ್ಲಾರ ಇದ್ರಿಗೆ. ಹೌದಿಲ್ಲ? ನನ್ನೊಂದು ಏನಾರ ಅಂದ ಅನಿಸ್ ಕೈ ಬಿಡ್ಬೇಕು. ಎಲ್ಲ ಈ ಗಿರ್ಜಿ ಜೊತೆಗೆ ಸೇರ್ಬೇಡ ಅಂತ ಹೇಳ್ತೀನಿ. ಈ ಬಿಡಾಡಿಯಿಂದನ ಆಗದಿವೆಲ್ಲ. ಆ ಗಿರ್ಜಿ ಜೊತೆಗೆ ಸೇರ್ಬೇಡ ಅಂತ ಹೇಳಿದ್ರೆ ಎಲ್ಲಿ ಕೇಳ್ತೀನಿ ನೀನು? ಹಾಳಾಗಿ ಹೋಗಿ ಏನಾರ ಮಾಡ್ಕೊ ಹೋಗು. ಗೌಡ್ರೆ ನಿಮ್ಮ ಅವ್ವಾರ ಅಂತ ಸುಮ್ಮನೆ ನೋಡ್ರಿ. ಮತ್ತೆ ಬೇರೆ ಯಾರಾಗಿದ್ರೆ ಕತ್ತಿನ ಬೇರೆ ಇತ್ತೀಗ. ನೀವ ನೋಡ್ತಾ ಇದೀರಿ ಅನಿಷ್ಟಕ್ಕೆಲ್ಲ ಶನೀಶ್ವರ ಕಾರಣ ನಂಗ ನನ್ ಬೆನ್ನೊಂದ್ ಬಿಡೋದಲ್ಲಲ್ರಿ. ಇಲ್ಲೋಡ ಜೋರಾಗಿ ಮಾತಾಡಿ ನೀನ. ಪಿಸಿ ಪಿಸಿ ಅಲ್ಲೇ ಅನ್ಬೇಡ. ನನ್ ಕಿವಿ ಕೇಳೋದಲ್ಲ ಅಂತೇಳಿ ಎಲ್ಲ ಕೇಳ್ತತ್ ನನಗ. ನಾ ಬಂದಿದ್ದ ತಪ್ಪಾಗಿತ್ತು. ಹಾಳಾಗಿ ಹೊಲತ್ತಾಗ ನೋಡ ಹಡಿಬಿಟ್ಟು ಹೊಂಟ್ಲು ನೋಡ್ ಪಡಾಳೆ ಹರಿಸ್ಕೊಂತ. ನೀವು ಸಾಕಾಗೈತಿ. ನೋಡು ಗಂಡನ ಹೇಳ್ಕೊಂಡು ಒಳಗೆ ಹೆಂಗ್ ಓಡೋದ್ಲು. ಅಲ್ಲಿ ಒಟ್ಟು ನನ್ನ ಮಾತಂದ್ರೆ ಕಿಮ್ಮತ್ತಿಲ್ಲ. ಇತ್ತಿತ್ತಾಗ ಯಾಕ ನಮ್ಮ ಶಾಂತವು ಯಾಕನ ನಮ್ಮ ಶಾಂತವ ಇತ್ತಿತ್ತಾಗ ಭಾರಿ ಸಿಟ್ ಮಾಡ್ತಾಳ. ನಾ ಏನ್ ಅನ್ಬಾರ್ದು ಅಂದನಿ ಮಾಡೇನಿ ಅನ್ನಂಗ ಮಾಡ್ತಾಳಪ್ಪ ಅತ್ತಕ. ಹೇಳಿದ್ರೆ ಕೇಳಂಗಿಲ್ಲ. ಅತ್ತೀರ ಚಾ ಕೊಡ್ಲಿ? ನೀ ನನ್ನ ಜೋಡಿ ಮಾತಾಡಕ್ಕೆ ಹೋಗ್ಬೇಡ ನೀನು. ಏನ ಚಾ ಕೊಡ್ಲಿ ಅಂತ? ನೀನು ಚಾ ಯಾ ನನ್ನ ಮಗ ಬೇಕು? ನಾ ಕೇಳಿದ್ನೆ ನೀನು ಚಾ ಕೊಡು ಅಂತೇಳಿ. ಅಲ್ಲ ಅತ್ತೀರು ಎದಕ್ಕೆ ನನ್ನ ಮೇಲೆ ಎದಕ್ಕೆ ಸಿಟ್ಟಾಗಿರಿ ನೀವು? ಅಲ್ಲ ನನಗೇನು ಅನ್ಬಾರ್ದು ಅಂದೆ ಅಂತ ಹಿಂಗೆ ಸಿಟ್ಟಾಗಿರಿ? ಏನು ಅನ್ಬಾರ್ದಂದೆ? ಅಲ್ಲ ನಿಮ್ಮ ಅವ್ವ ಹೇಳಬೇಡ ಅಂತ ಅಷ್ಟು ಹೇಳಿದ ಮೇಲೂ ಹೇಳಿಯಲ್ಲ ನೀನು. ಎಷ್ಟಿರ್ಬೇಕು ನಿನಗೆ? ನೀನು ಕೊಟ್ಟು ಮಾತ್ಯಾಕ? ಸುಮ್ಮನಿರು. ನನಗೆ ಯಾ ಚಾ ಬೇಡ, ಏನು ಬೇಡ. ಲಕ್ಷ್ಮಿ ಅತ್ತೀರ ಚಾ ಮಾಡ್ಕೊಂಬ ಒಂದು ಸ್ವಲ್ಪ. ಹ್ಞೂ ಅತ್ತೀರ ಮಾಡ್ಕೊಂಬರ್ತೀನಿ. ಕೇಳ್ಬೇಕು ಅಂದೆ ನಾನು, ನೀವು ಕುಡಿತೀರಾ ಇಲ್ಲ ಅಂತೇಳಿ ಸುಮ್ಮನೆ ಅದೇ. ಕುಡಿತೀನಿ ತಗೋ. ಯಾಕೋ ಸ್ವಲ್ಪ ತಲೆ ಹೊಡ್ತಿದ್ದತಿ. ಇಲ್ಲಾಂದ್ರೆ ನಮ್ಮನೆ ಎಲ್ಲಿ ಯೂಶಲಿ ಚಾನ ಕುಡಿಯೋಂಗಿಲ್ಲ ನಾವು. ಯಾಕೋ ಸ್ವಲ್ಪ ನನಗೆ ಒಂಥರ ತಲೆ ದಿಮ್ ಅಂತ ಐತಿ. ಅದಕ್ಕೆ ಕುಡಿತೀನಿ. ತುಂಬ ಹೋಗು. ಆಯ್ತು ರೀ ಅತ್ತೀರ. ಇಲ್ಲಾಂದ್ರೆ ಬೇಡ ತಡಿ, ಹೋಗು ನೀನೇ ಮಾಡ್ಕೊಂಬ ಚಾನ. ಅಲ್ಲ ಮತ್ತೆ ನಾ ಕೇಳ್ದಾಗ ಬೇಡ ಅಂದ್ರಲ್ಲ ಅತ್ತೀರ, ಮತ್ತೀಗ ನನಗೆ ಹೇಳಕತ್ತೀರಿ? ಹಂಗಲ್ಲ, ಆಕೆ ಪ್ರೆಗ್ನೆಂಟ್ ಅದಾಳ. ಆಕಿಗೇನು ಹೇಳೋದು? ನೀನೇ ಖಾಲಿ ಅದಿ ಇಲ್ಲಿಗ, ಹೋಗಿ ನೀನೇ ಮಾಡ್ಕೊಂಬರೋ ಹೋಗು. ಅಯ್ಯಪ್ಪ ದೇವ್ರೆ. ಅಲ್ಲ ಈ ನಮ್ಮ ಅತ್ತಿ ಏನಿದು ಸಡನ್ನಾಗಿ ಹಿಂಗೆ ಚೇಂಜ್ ಆಗ್ಯಾರಲ್ಲ. ಹಾಳಾದ ತಗ. ಅಲ್ಲ ಇಷ್ಟು ಚೇಂಜಾ ಮನುಷ್ಯ? ಅಯ್ಯೋ ದೇವ್ರೇ. ಆತು ಮುಗೀತೀಗ ನಮ್ಮ ಅತ್ತಿ ಮನಸ್ಸಿನಾಗ. ಲಕ್ಷ್ಮಿ ಮನೆ ಮಾಡಿಬಿಟ್ಟಾಳ ಕಾಂತತಿ. ಏನು ಮಕ್ಕ ನೋಡಕತ್ತಿ? ಹೋಗು ಚಾ ಮಾಡ್ಕೊಂಬ ಒಂದು ಸ್ವಲ್ಪ. ಇದು ಏನದ ಎತ್ತಬೇಕತ್ ಚಾಪಡಿ, ಎತ್ತಬೇಕತ್ ಸಕ್ರೆ ಹಾಕ್ಬೇಡ. ಚಂದ ಹದವಾಗಿ ಮಾಡ್ಕೊಂಬ. ನನಗೆ ಅಷ್ಟು ಕರೆಕ್ಟಾಗಿ ಮಾಡಕ್ಕೆ ಬರಲ್ಲ ಅತ್ತೀರ. ಅತ್ತಿನೇನು ಬರ್ತತಿ? ಬರಲ್ಲ ಅಂದ್ರೆ ಕಲ್ಕೋಬೇಕು. ಹೋಗಿ ಮಾಡು. ಅತ್ತೀರ ಏನಾರು ಬೇಕಿತ್ತ? ಮತ್ತೆ ಎಲ್ಲುಂಟಿವ? ಇವತ್ತು ಸೋಮವಾರ ಅಲ್ಲ ಅತ್ತೀರ, ಅದಕ್ಕೆ ಕಾಲೇಜಿಗೆ ರೆಡಿ ಆಗಕತ್ತಿದ್ದೆ. ನಾಷ್ಟದ್ದು ಮಾಡಿಟ್ಟೇನೆ. ದೋಸೆ ಹಿಟ್ಟು ರುಬ್ಬಿಟ್ಟಿದ್ದೈತಿ. ಆಲೂಗಡ್ಡಿ ಪಲ್ಯ, ಆಮೇಲೆ ನಿನ್ನೆ ಕೆಂಪು ಮೆಣಸಿಕಾಯಿ ಎಲ್ಲ ಹಾಕಿ ಮಿಜ್ಜಿ ಖಾರ ಮಾಡಿಟ್ಟಿದ್ದೆ. ಚಟ್ನಿ ಮಾಡಿಲ್ಲ. ಚಟ್ನಿ ಯಾರು ತಿಂತಾರೆ ಬಿಡು ಅಂತೇಳಿ ಮಾಡಲಿಲ್ಲ. ನೀವು ತಿಂತೀನಿ ಅಂದ್ರೆ ಬೇಕಾದ್ರೆ ಚಟ್ನಿ ಮಾಡಿಟ್ಟು ನಾ ರೆಡಿ ಹಾಕನ್ ಹೋಗಿ. ಹೌದಾ? ಆಕಿಗೆ ಹೇಳ್ತೇನೆ ಬಿಡು, ಮಾಡ್ತಾಳೆ ಚಟ್ನಿನ. ನೀನು ತಲೆ ಕೆಡಿಸ್ಕೊಬೇಡ. ನೀನು ಕಾಲೇಜಿಗೆ ಹೋಗ್ಬೇಡವಾ? ಈಗ ಪ್ರೆಗ್ನೆಂಟ್ ಅದೆಯಲ್ಲ ಸದ್ಯಕ್ಕೆ. ಸುಟಿ ಮಾಡಿಬಿಡು ಅಂತೇನೆ ನಾನು. ಮೊದಲೇ ಪ್ರೆಗ್ನೆಂಟ್ ಇರೋ ಈಗಿನ ಕಾಲದ್ದು ಭಾಳ ಸೂಕ್ಷ್ಮ ಇರ್ಬೇಕು. ಅದಕ್ಕೆ. ಏನಪ್ಪ ಇದು? ನಮ್ಮತ್ತಿ ಈ ರೇಂಜಿಗೆ ಚೇಂಜ್ ಆಗ್ಯಾಳ? ಇರಲಿ ಬಿಡ್ರಿ ಅತ್ತೀರ, ಏನಾಗಲ್ಲ. ಇನ್ನೊಂದು 2 ತಿಂಗಳು ಹೋಗ್ತೇನೆ, ಆಮೇಲೆ ಬೇಕಾದ್ರೆ ಬಿಡ್ತೇನೆ. ಆಮೇಲೆ ಅವರೇ ಪ್ರೆಗ್ನೆನ್ಸಿಗೆ ಲೀವ್ ಕೊಡ್ತಾರೆ. ಸರಿ, ಚೆಕಪ್ ಮಾಡಿಸ್ಕೊಂಬಂದೆ, ದವಾಖಾನಿಗೆ ಹೋಗ್ಬಂದೆ. ಏನವ ನಿಂದು ಪಂಚಾಯ್ತಿ? ಅಯ್ಯ ನಿನ್ನ ಹೆಂಡತಿಗೆ ನಾನೇನು ಬೈಯಕತ್ತಿಲ್ಲಲ್ಲ? ಹೇಳ ಬೈದ್ ನಾನು? ಇಲ್ಲ ಬೈದಿಲ್ಲ. ದವಾಖಾನಿಗೆ ಹೋಗಿ ಚೆಕಪ್ ಮಾಡಿಸ್ಕೊಂಬಂದ್ರೆ ಅಂತ ಕೇಳಾಕತ್ತಿದ್ದೆ ಅಷ್ಟೇ. ಓ ಹೌದಾ? ಇಲ್ಲ ಹೋಗ್ಬೇಕಿತ್ತು. ಈ ವಾರದಾಗ ಹೋಗಕ್ಕಾಗಿಲ್ಲ. ನಾಳೆ ಹೋಗ್ಬರ್ತೀವಿ. ಇವತ್ತೇನೈತಿ ಕೆಲಸ? ಇವತ್ತೇನಿಲ್ಲ. ಇವತ್ತೆಲ್ಲಿ ಬಿಡು, ನಾಳೆ ಹೋಗೋಣ ಅಂತ. ನೋಡಪ್ಪ, ಹಂಗ ಇದ್ದಿದ್ದಾದ್ರೆ ಒಂದು ಮಾತು, ಪ್ರೆಗ್ನೆಂಟ್ ಅದಾಳ. ಈ ಟೈಮ್ನಾಗ ನಾಳೆ ನಾಡ್ದು ಅಂತ ದುಡ್ಕೊಂತ ಹೋಗೋದು ಸರಿಯಲ್ಲ. ಸೀದಾ ಕರ್ಕೊಂಡು ಹೋಗಿ ಬಾ ಪಟ್ಟ ನಂಗೆ. ಆಯ್ತು, ಹಂಗ ಮಾಡ್ತೀನಿ. ಕರ್ಕೊಂಡು ಹೋಗ್ಬರ್ತೀನಿ. ಇವತ್ತು ಕಾಲೇಜು ಸುಟಿ ಮಾಡು. ಏನು ಲಕ್ಷ್ಮಿ? ಸುಟಿ ಮಾಡಿ ಫಸ್ಟ್ ದವಾಖಾನಿಗೆ ಹೋಗಿ ಗುಳಿಗೆ ಔಷಧೆಲ್ಲ ತೊಗೊಂಡು ಸ್ಕ್ಯಾನಿಂಗ್ ಮಾಡಿಸಿ ಬರ್ರಿ. ಆಮೇಲೆ ಬೇಕಾದ್ರೆ ಹೋಗೋವಂತೆ ನಾಳೆ. ಸರಿ ಅತ್ತೀರ, ಆಯ್ತು ಹಂಗ ಮಾಡ್ತೀನಿ. ಅಂದಂಗವಾ ನಿಂಗೆ ಹೇಳ್ಬೇಕು ಅಂತಿದ್ದೆ. ನೀ ಸಿಟ್ನಾಗಿದ್ದಿ ಅಂತ ನಾ ಹೇಳಿದ್ದಿಲ್ಲ. ಈಗ ಮತ್ತೆ ಈಗ ಲಕ್ಷ್ಮೀದು ಕುಬ್ಸ ಒಂದು ಮಾಡ್ಬೇಕಲ್ವಾ? ಅವ್ರ ಮನ್ಯಾಗ ಎಲ್ಲರೂ ಕೇಳ್ತಾ ಇದಾರ 6ರ ಗಿಡನ 8ರ ಗಿಡನ ಅಂತೇಳಿ. ನೋಡಪ್ಪ, ಕುಬ್ಸ ಮಾಡೋ ನಡಿ ಅಂತೂ ನಮ್ಮ ಮನೆಗೆ ಇಲ್ಲ. ಇದ್ದಿದ್ದೇ ಹೇಳಾಕತ್ತೇನೆ. ಬೇಕಾರ ಅವ್ರ ಊರಿಗೆ ಕರ್ಕೊಂಡು ಹೋಗಿ ಅಲ್ಲೇ ಬೇಕಾದ್ರೆ ಒಂದು 5 ಮಂದಿ ಹೆಣ್ಮಕ್ಳು ಕರೆದು ಆರತಿ ಮಾಡಿ ಅವ್ರು ಏನಾರು ಇದು ಮಾಡ್ತಾರಂದ್ರೆ ಮಾಡ್ಕೊಳ್ಳಿ. ಅದಕ್ಕೇನಿಲ್ಲ. ಹಂಗೆ ಮಾಡನ್ನು ಬೇಕಾರೆ ನಾವು ಹೋಗಿ ಬಂದ್ರಾತ. ಅದು ಎಲ್ಲೇ ನನ್ನ ಕಾಲೊಂದು ಭಾಳ ನೋವು ಐತಿ. ನೋಡೋಣ, ಹೋಗಿ ಬರೋಣ ಬೇಕಾರೆ. 8ರಾಗ ಮಾಡನ್ನು. ಸರಿ ಹೇಳ್ತೀನಿ.
ಅಲ್ಲ ದೊಡ್ಡದೊಂದು ಹಾಲ್ ಹಿಡಿದು ಮಾಡಿದ್ರ ಅಕ್ಕಿತ್ತ ಏನ ಈಗಿನ ಕಾಲದಾಗೂ ಈ ನಡಿ ಇಲ್ಲ ಅದು ಇದು ಎಲ್ಲ ಯಾಕವ. ನೋಡಪ್ಪ ನನ್ನ ಕುಬ್ಸಾನು ಏನು ಮಾಡಿಲ್ಲ ಏನು ಈಗ ಆಮೇಲೆ ನಿಮ್ಮ ಅತ್ತಿಗೆಮ್ಮ ಪ್ರೆಗ್ನೆಂಟ್ ಆಗಿದ್ರೆ ಕುಬ್ಸ ಮಾಡೋದು ಬಿಡೋದು ಅಂತ ಮಾತು ಬಂದು ನಿಂಗೆ ಏನು ಅನ್ನೋದು ಗೊತ್ತಾಕಿತ್ತು ಮತ್ತೆ ಅಕ್ಕಿದು ನಿಮ್ಮ ಅತ್ತಿಗೆಮ್ಮ ಆಗಿದ್ರೆ ಗೊತ್ತಾಕಿತ್ತು ಮತ್ತೆ ಅಕ್ಕಿ ಅಂತೂ ಆಗಿಲ್ಲಲ್ಲ. ಈಗ ನೀನು ಹೆಂಟಿದಲ್ಲ ಅದಕ್ಕೆ ನಿನ್ಗೆ ಹಂಗೆ ಅನ್ಸಕತ್ತೈತೆ. ನಾನೇನು ನಿನ್ನ ಹೆಂಡತಿ ಮ್ಯಾಗಿನ ಸಿಟ್ಟಿಗೆ ಹಾವಕ್ಕೆ ಬೇಡ ಅಂತ ಇಲ್ಲ. ಮತ್ತು ನೀ ಹಂಗೇನು ತಿಳ್ಕೊಳಕ್ಕೆ ಹೋಗಬೇಡ. ಏನು ಹಿರಿಯರ ಕಾಲದಾಗಿಂದ ಇಲ್ಲದ ನಡಿ ಈಗ ಮಾಡೋದು ಬೇಡ ಅಂತ ಅಷ್ಟೇ. ಎಲ್ಲರ ಮನೆಗೂ ಕುಬ್ಸ ಮಾಡೋ ನಡಿ ಇರೋದಿಲ್ಲ. ಈಗೇನೆ ಪ್ಯಾಶನಿಗೆ ಬಿದ್ದು ಮಾಡ್ತಾರ ಕಾಂತತಿ. ಯಾಕೋ ನನಗೆ ಬೇಡ ಅನ್ನಿಸ್ತೈತಿ. ಮಾಡ್ತೇನೆ ಅಂದ್ರೆ ಮಾಡ್ರಿ, ಅದಕ್ಕೇನಿಲ್ಲ. ಮಾಡನ್ ಬಿಡವ. ನಿನ್ನ ಇಷ್ಟಪ್ಪ. ಅಲ್ರಿ ಬೇಡ ಬಿಡ್ರಿ. ಅವ್ವ ಅಲ್ಲೇ ಊರಾಗ ಒಂದು ಸ್ವಲ್ಪ ಮಂದಿ ಕರೆದು ಮಾಡ್ತೀನಿ ಅಂದಳ, ಅಲ್ಲೇ ಮಾಡಿದ್ರತ್ತ. ಬೇಡ ಇಲ್ಲದೆ ಇರೋ ನಡಿ ಮಾಡಬಾರ್ದಂತೆ. ಮೊನ್ನೆ ಅವ್ವನೂ ಅನ್ನತ್ತಿತ್ತು. ಸರಿ ನಿನ್ನಿಷ್ಟ. ಓ ರೆಡಿಯಾಗಿ ಬಾ, ದವಾಖಾನಿಗೆ ಹೋಗೋಣ. ಅವ ಯಾವಾಗ್ಲೂ ಇಷ್ಟೇ ಸಮಾಧಾನ ಆಗಿದ್ಬಿಡವ. ನೋಡು ಎಷ್ಟು ಮನಿ ತಣ್ಣಗೈತಿ. ನಿಮ್ಮ ಅಪ್ಪ ಎಲ್ಲಗನ್? ಅಪ್ಪ ಅದು ದೊಡ್ಡಮ್ಮನ ಮನೆಗೆ ಹೋಗ್ಯಾರ. ದೊಡ್ಡಮ್ಮ ನೋಡಪ್ಪ, ನಂಗೆ ಈಗೂ ಏನು ಇಷ್ಟ ಇಲ್ಲ. ಸುಮ್ಮನೆ ಯಾಕೆ ಸುಮ್ಮನಾಗೇನಿ ಅಂದರೆ ನಾನೊಬ್ಬಕ್ಕೆ ಅಪೋಸ್ ಮಾಡಿ ಏನೂ ಪ್ರಯೋಜನ ಇಲ್ಲ. ಏನು ಉಪಯೋಗ ಇಲ್ಲ. ಸುಮ್ಮನೆ ಯಾಕೆ ನಾನೊಬ್ಬಕ್ಕೆ ಮಾತಾಡಿ ಎಲ್ಲದಕ್ಕೂ ಕೆಟ್ಟಾಗಬೇಕು, ಹೌದಿಲ್ಲ? ಹಾಂ, ಎಲ್ಲರವ್ರ ಲೆಕ್ಕದಾಗೆ ಅದಾರ. ಅದಕ್ಕೆ ಬೇಡ ಮಾತಾಡೋದು. ನಾನು ಮಾತಾಡೋದ್ರಿಂದ ಎಲ್ಲರಿಗೂ ಬೇಜಾರು ಅನ್ನೋ ಒಂದು ಕಾರಣದಿಂದ ಮನಸ್ಸಿಗೂ ಸ್ವಲ್ಪ ಯಾಕೋ ದುಃಖ ಆದಂಗೆ ಆತ, ಬೇಜಾರಾತ. ಈಗ ನಿನ್ನ ಹೆಂಡತಿ ಮೇಲೆ ನಿನಗೂ ಪ್ರೀತಿ, ನಿನ್ನ ಹೆಂಡತಿಗೆ ಒಂದು ಮಾತು ಏನಾರ ಅಂದರೆ ನಿನಗೂ ಬೇಜಾರಾಕೈತಿ. ಅದಕ್ಕೆ ಬೇಡ. ಯಾಕೆ ಬೇಡ. ಸುಮ್ಮನೆ ಮಾತಾಡೋದಕ್ಕಿಂತ ನಾನೇ ಎಲ್ಲರ ಕೂಟು ಬಾಯಿ ಮುಚ್ಕೊಂಡು ಚೆಂದಾಗಿ ಇದ್ಬಿಟ್ರೆ ಆಗೇ ಹೋಗತ್ತಲ್ಲ. ಅದಕ್ಕೆ ಬೇಡ ಅಂತೇಳಿ ಸುಮ್ಮನೆ ಬಿಟ್ಟನಿ. ಆಮೇಲೆ ನೀನು ಹೆಂಡ್ತಿನೂ ಈಗ ಬೇಜಾರು ಮಾಡ್ಕೊಂಡು ನಿಲ್ಲೋದಕ್ಕೆ ನೀನು ಮನೆ ಬೇರೆ ಮಾಡ್ಕೊಂಡು ಹೋಗ್ಬೋದು. ಎಷ್ಟೇ ಆದರೂ ಹೆಂಡ್ತಿಯಲ್ಲ, ಮತ್ತೆ ಅಕ್ಕಿನ ಬಿಟ್ಟು ಹೆಂಗಿರ್ತಿ? ಅದಕ್ಕೆ ನನ್ನ ಮಗ ನನ್ನಿಂದ ದೂರ ಆಗೋದು ಬೇಡ. ಈಗಾಗಲೇ ಗಂಡನ ದೂರ ಆಗಿ ಇನ್ನೂ ಬೇಕಿ ಸೆರಗಿಡ್ಕೊಂಡು ಅಡ್ಡಾಡಕತ್ತಾನ. ಈಗ ನಾಳೆ ನನ್ನ ಮಗನೂ ನನ್ನಿಂದ ದೂರ ಆದ್ರೆ ನಾ ಹೆಂಗೆ ತಡ್ಕೊಲಪ್ಪ? ಅದಕ್ಕೆ ಬೇಡ ಅಂತೇಳಿ ಮನ್ಸು ಗಟ್ಟಿ ಮಾಡಿಬಿಟ್ಟೆ ನೋಡು. ಇಲ್ಲವ, ಯಾವುದೇ ಕಾರಣಕ್ಕೂ ನಿನ್ನ ಬಿಟ್ಟು ನಾವೆಲ್ಲೂ ದೂರ ಹೋಗುದಿಲ್ಲ. ನಾನಾತು ಅಣ್ಣ ಆತು ಹೊಂದ್ಕೊಂಡು ನಿನ್ ಜೋಡಿನೇ ಇರ್ತೇವೆ. ನೀನು ಸೊಸ್ತ್ಯಾರ ಜೊತೆಗೆ ಚಂದಾಗಿದ್ಬಿಡು, ಅಷ್ಟೇ ಸಾಕು. ಆಯ್ತಪ್ಪ, ನಾನು ಅದನ್ನೇ ಹೇಳಿದ್ದೆ. ನಿನ್ನ ಹೆಂಡ್ತಿಯಾರು ಕೊಟ್ಟು ನಾವು ಚಂದಿದ್ವಿ ಅಂದ್ರೆ ನೀವು ನಾನು ಕೊಟ್ಟಿರ್ತೀರಿ. ನಿಮ್ಮ ಹೆಂಡ್ತಿಯಾರಿಗೆ ನಾ ಏನಾರ ಅಂದ್ರೆ ನೀವು ನಾನು ಬಿಟ್ಟು ಹೋಗ್ತೀರಿ. ನಂಗೆ ಗೊತ್ತು. ಓ ಕೆಲಸ ಮಾಡ್ಕೋ, ದವಾಖಾನೆ ಕರ್ಕೊಂಡು ಹೋಗಿ ಬರೋಗಕ್ಕಿನ. ಈಗ ನೋಡು ಒಂದೇ ಮಾತು, ಆಗಲೇ ಹೋಗಕ್ಕೆ ಮನೆಗೆ ಹೋಗ್ಯಾರ. ನಾನೊಬ್ಬಕ್ಕೆ ಮಾತಾಡಿ ಏನು ಪ್ರಯೋಜನ?